ಹಾಯ್ ಎಲ್ಲ ಅಪ್ಕಮಿಂಗ್ ವೈದ್ಯಸ್ಗಳಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಟಿ ಜಿ ಕನ್ನಡ ಯೂಟ್ಯೂಬ್ ಚಾನೆಲ್. ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಕ್ರಿಯಾಶರೀರದ ಇಂಪಾರ್ಟೆಂಟ್ ಟಾಪಿಕ್ ತ್ರಿದೋಷ ಸಿದ್ಧಾಂತದ ಬಗ್ಗೆ ಕಲಿಯೋಣ. ತ್ರಿದೋಷ ಅಂದರೆ ಯಾವ್ದ್ಯಾವುದು, ಅದು ರಿಲೇಷನ್ಸ್ ವಿತ್ ಅಗ್ನಿ, ಕೋಷ್ಠ ಮತ್ತು ರಸ, ಹಾಗೆ ತ್ರಿದೋಷ ಯಾವ್ದ್ಯಾವ ಟೈಮಲ್ಲಿ ಜಾಸ್ತಿ ಆಗುತ್ತೆ, ವಿಶೇಟ್ ಆಗುತ್ತೆ, ಮತ್ತು ಅವುಗಳು ನಮ್ಮ ಬಾಡಿಲಿ ಎಲ್ಲೆಲ್ಲಿ ಲೊಕೇಟ್ ಆಗಿದ್ದಾವೆ ಎಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಬಂದ್ಬಿಟ್ಟು ಯಾವ್ದ್ಯಾವುದು ತ್ರಿದೋಷ ಅಂತ ಕ್ವಶನ್ ಬಂದ್ಬಿಟ್ಟು ವಿಚ್ ಆರ್ ತ್ರಿದೋಷಾಸ್. ಅದರಲ್ಲಿ ನಾನು ಈ ತ್ರಿದೋಷ ಸಿದ್ಧಾಂತದ ಬಗ್ಗೆ ಪೂರ್ತಿ ರೆಫರೆನ್ಸ್ ತೊಗೊಂಡಿರೋದು ಅಷ್ಟಾಂಗ ಹೃದಯ ಸೂತ್ರಸ್ಥಾನ. ಫಸ್ಟು ಯಾವ್ದ್ಯಾವ ತ್ರಿದೋಷ ಅಂತ ನೋಡೋಣ. ವಾಯು ಪಿತ್ತಂ ಕಫಶ್ಚೇತಿ ತ್ರಯೋದೋಷ ಸಮಾಸತಃ ವಿಕೃತ ಅವಿಕೃತ ದೇಹಂ ಘಂತಿತೆ ವರ್ತಯಂತಿ ಛ. ಅಂದರೆ ವಾಯು ಅಂದರೆ ವಾತ, ಪಿತ್ತ, ಕಫ ಅಂತ 3 ದೋಷ ಇದ್ದಾವೆ. ಮತ್ತು ವಿಕೃತ ಅವಿಕೃತ ದೇಹಂ ಅಂದರೆ ಇದು ವಿಕೃತ ಆಗಲಿ ಅವಿಕೃತ ಆಗಲಿ, ವಿಕೃತ ಅಂದರೆ ರೋಗನ ಕ್ರಿಯೇಟ್ ಮಾಡೋದಾಗಲಿ ಅಥವಾ ಬಾಡಿನ ಮೇಂಟೈನ್ ಮಾಡೋದಾಗಲಿ, ಇವು 3ಗಳೇ ಮಾಡುತ್ತೆ. ಇನ್ನು ತ್ರಿದೋಷ ಎಲ್ಲೆಲ್ಲಿ ಲೊಕೇಟ್ ಆಗಿದ್ದಾವೆ, ವೇರ್ ದೇ ಆರ್ ಲೊಕೇಟೆಡ್ ಅಂತ ಕ್ವಶನ್ ಬರ್ಬೋದು. ಆವಾಗ ಅಷ್ಟಾಂಗ ಹೃದಯ ಸೂತ್ರಸ್ಥಾನದಲ್ಲಿ ಹೇಳ್ತಾರೆ, ತೇ ವ್ಯಾಪಿನೋಪಿ ವೃನ್ನಾಭ್ಯೋ ರಥೋ ಮಧ್ಯ ಊರ್ಧ್ವ ಸಂಶ್ರಯಾ ಅಂತ ಹೇಳ್ತಾರೆ. ಅಂದರೆ ಈ ತೇ ವ್ಯಾಪಿನೋಪಿ ವೃನ್ನಾಭ್ಯೋ ಅಂದರೆ ಇವಂದು ದೇ ಆರ್ ಲೊಕೇಟೆಡ್ ಆಲ್ ಓವರ್ ದ ಬಾಡಿ. ಮೇಜರ್ಲಿ 3 ಜಾಗದಲ್ಲಿ 3 ದೋಷ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದು ಯಾವ್ದ್ಯಾವುದಪ್ಪ ಅಂದರೆ ಅಧೋ ಅಂದರೆ ಕೆಳಗಡೆ ಭಾಗ, ಅದು ವಾತ ಇರುತ್ತೆ. ಮಧ್ಯ ಅಂದರೆ ಕೋಸ್ಟ ರೀಜನಲ್ಲಿ ಪಿತ್ತ ಇರುತ್ತೆ. ಮತ್ತು ಊರ್ಧ್ವ ಅಂದರೆ ಜತ್ರು ಅಂದರೆ ಕ್ಲಾವಿಕಲಿಂದ ಮೇಲೆ ಶಿರ ಮತ್ತು ಹೆಡ್ ಆ್ಯಂಡ್ ನೆಕ್ ರೀಜನಲ್ಲಿ ಕಫನ ಕಾಣಿಸ್ಕೊಳ್ಳುತ್ತೆ. ದೆನ್ ಬಂದ್ಬಿಟ್ಟು ಅವುಗಳ ಪ್ರಿಡಾಮಿನೆನ್ಸಿ ಹೇಗಿರುತ್ತೆ ಅಥವಾ ಅವುಗಳ ಬಯೋಲಾಜಿಕಲ್ ರಿದಮ್ ಹೆಂಗಿರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇದು ಒಂದು ಪಾಯಿಂಟಿಂದಾನೇ 5 ಮಾರ್ಕ್ಸ್ ಕ್ವಶನ್ನ ಕೇಳ್ಬೋದು. ಇದನ್ನ ನೆನ್ಪಿಟ್ಕೊಳ್ಳಿ. ಇದು ಒಂದು ಶ್ಲೋಕ ಮಾತ್ರ ನಿಮಗೆ 5 ಮಾರ್ಕ್ಸ್ ಕೊಡುತ್ತೆ. ವಯೋರಾತ್ರಿ ಭುಕ್ತಾನಂ ತೇ ಅಂತ ಮಧ್ಯಾಧಿಕ ಕ್ರಮಾತ್ ಅಂದರೆ ಇದರಲ್ಲಿ 4 ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದರೆ ವಯ, ಅಹೋ, ರಾತ್ರಿ, ಭುಕ್ತ ಅಂತ 4. ಯಾವ ವಯೋ ಅಂದರೆ ಏಜು, ಅಹೋ ಅಂದರೆ ಡೇ, ರಾತ್ರಿ ಅಂದರೆ ನೈಟು, ಭುಕ್ತ ಅಂದರೆ ಊಟ ಮಾಡಿದ್ಮೇಲೆ. ಇದನ್ನ ಟ್ಯಾಬ್ಯುಲರ್ ಫಾರ್ಮಲ್ಲಿ ನೋಡೋಣ, ಈಸಿಯಾಗಿ ಅರ್ಥ ಆಗುತ್ತೆ. ಡೇ ಟೈಮಲ್ಲಿ ವಾತ ಈವ್ನಿಂಗಲ್ಲಿ ಜಾಸ್ತಿ ಪ್ರಿಡಾಮಿನೆಂಟ್ ಇರುತ್ತೆ, ಪಿತ್ತ ಮಿಡ್ ಡೇಯಲ್ಲಿ ಜಾಸ್ತಿ ಪ್ರಿಡಾಮಿನೆಂಟ್ ಇರುತ್ತೆ, ಕಫ ಮಾರ್ನಿಂಗ್ ಟೈಮಲ್ಲಿ ಜಾಸ್ತಿ ಪ್ರಿಡಾಮಿನೆಂಟ್ ಇರುತ್ತೆ. ಈಗ ನೈಟ್ ಟೈಮಲ್ಲಿ ಲೇಟ್ ನೈಟಲ್ಲಿ ವಾತ ಪ್ರಿಡಾಮಿನೆಂಟ್ ಇರುತ್ತೆ, ಮಿಡ್ ನೈಟಲ್ಲಿ ಪಿತ್ತ ಪ್ರಿಡಾಮಿನೆಂಟ್ ಇರುತ್ತೆ, ಅರ್ಲಿ ಮಾರ್ನಿಂಗಲ್ಲಿ ಕಫ ಪ್ರಿಡಾಮಿನೆಂಟ್ ಇರುತ್ತೆ. ಏಜು ಓಲ್ಡ್ ಏಜಲ್ಲಿ ವಾತ ಪ್ರಿಡಾಮಿನೆಂಟ್ ಇರುತ್ತೆ, ಪಿತ್ತ ಯಂಗ್ ಏಜಲ್ಲಿ ಇರುತ್ತೆ ಅಂದರೆ ಯೂತ್ ಟೈಮ್, ಮತ್ತು ಚೈಲ್ಡ್ಹುಡ್ಡಲ್ಲಿ ಕಫ ಪ್ರಿಡಾಮಿನೆನ್ಸಿ ಜಾಸ್ತಿ ಇರುತ್ತೆ. ಮತ್ತು ಫುಡ್ಡು ಇವಾಗ ಭುಕ್ತ ಅಂದರೆ ಊಟ ಮಾಡಿದ ತಕ್ಷಣ ನೆಕ್ಸ್ಟ್ ಡೈಜೆಸ್ಟ್ ಆಗೋವಾಗ ಯಾವುದೋ ಫೇಸಿಂದ ಹೋಗುತ್ತೆ, ಆ ಫೇಸಲ್ಲಿ ಯಾವುದು ದೋಷ ಪ್ರಿಡಾಮಿನೆಂಟ್ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಫಸ್ಟು ಈ ಕಡೆಯಿಂದ ನೋಡೋಣ. ಫಸ್ಟ್ ಊಟ ಮಾಡಿದ್ಮೇಲೆ ಫಸ್ಟ್ ಗ್ಯಾಸ್ಟ್ರಿಕ್ ಫೇಸ್ಗೆ ಹೋಗುತ್ತೆ, ಅಂದರೆ ಸ್ಟಮಕ್ಕಿಗೆ ಎಂಟ್ರ್ ಆಗುತ್ತೆ. ಅಲ್ಲಿ ಕಫ ಜಾಸ್ತಿ ಇರುತ್ತೆ, ಅಲ್ಲಿ ಸಕ್ರೀಷನ್ಸ್ ಜಾಸ್ತಿ ಇರೋದ್ರಿಂದ ಗ್ಯಾಸ್ಟ್ರಿಕ್ ಫೇಸಲ್ಲಿ ಹೇಳಿದ್ದಾರೆ. ಮತ್ತು ನೆಕ್ಸ್ಟ್ ಇಂಟೆಸ್ಟೈನ್ಗೆ ಹೋದಾಗ ಪಿತ್ತ ಜಾಸ್ತಿ ಆಗುತ್ತೆ, ಅಲ್ಲಿ ಬೈಲ್ ಜ್ಯೂಸ್ ಬರ್ಬೋದು. ಅದು ಬೈಲ್ ಜ್ಯೂಸು ಮತ್ತು ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಎಲ್ಲ ಬಂದಾಗ ಆ ಫೇಸ್ನ ಪಿತ್ತ ಪ್ರಿಡಾಮಿನೆಂಟ್ ಅಂತ ಹೇಳ್ತಾರೆ. ಮತ್ತು ಕೊಲೋನಿಕ್ ಅಂದರೆ ಲಾರ್ಜ್ ಇಂಟೆಸ್ಟೈನ್ ಬಂದಾಗ ವಾತ ಪ್ರಿಡಾಮಿನೆಂಟ್ ಆಗಿರುತ್ತೆ. ಇವಾಗ ದೋಷಗಳ ಎಫೆಕ್ಟ್ಸ್ನ ನೋಡ್ತಾ ಹೋಗೋಣ ಒಂದೊಂದೇ. ಫಸ್ಟು ಎಫೆಕ್ಟ್ ಆನ್ ಅಗ್ನಿ ಮೇಲೆ ದೋಷ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ತೈಬ್ರವೇ ದ್ವಿಷಮಸ್ತೀಕ್ಷ್ಣೋ ಮಂದಶ್ಚಾಗ್ನಿ ಸಮಯ ಸಮಹ. ಅಂದರೆ ಮೇಜರ್ಲಿ 4 ಅಗ್ನಿ ಇದೆ. ಅದು ಯಾವುದಪ್ಪ ಅಂದರೆ ದ್ವಿಷಮ ಅಂದರೆ ವಿಷಮ ಅಗ್ನಿ, ತೀಕ್ಷ್ಣ ಅಗ್ನಿ, ಮಂದ ಅಗ್ನಿ ಮತ್ತು ಸಮ ಅಗ್ನಿ ಅಂತ 4 ಥರ ಇರುತ್ತೆ. ಫಸ್ಟು ವಿಷಮ ಅಗ್ನಿ ಬಂದು ವಾತ, ತೀಕ್ಷ್ಣ ಅಗ್ನಿ ಬಂದುಬಿಟ್ಟು ಪಿತ್ತ, ಮಂದ ಅಗ್ನಿ ಅಂದರೆ ಕಫ. ಇವಾಗ ಸಮಯ ಸಮಹ ಅಂತಿದೆ ಲಾಸ್ಟಲ್ಲಿ ಸಮ ಅಗ್ನಿ ಯಾವಾಗಿರುತ್ತೆ ಅಂದರೆ ತ್ರಿದೋಷ ಪ್ರಿಡಾಮಿನೆನ್ಸ್ ಇದ್ದಾಗ ಸಮ ಅಗ್ನಿ ಕಾಣಿಸ್ಕೊಳ್ಳುತ್ತೆ. ವಾಟ್ ಆರ್ ದ ಎಫೆಕ್ಟ್ಸ್ ಆನ್ ದೋಷಾಸ್ ಆನ್ ಕೋಷ್ಠ ಮೇಲೆ ದೋಷ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟು 3 ಥರ ಕೋಷ್ಠ ಬರುತ್ತೆ. ಯಾವುದಪ್ಪ ಅಂದರೆ ಕೋಷ್ಠ ಕ್ರೂರೋ ಮೃದುರ್ ಮಧ್ಯ
ಮಧ್ಯಸ್ಯಾದಿ ಸಮೈರಪಿ ಅಂದರೆ ಕ್ರೂರ ಕೋಷ್ಠ, ಮೃದು ಕೋಷ್ಠ, ಮಧ್ಯ ಕೋಷ್ಠ ಅಂತ 3 ಕೋಷ್ಠ ಬರುತ್ತೆ. ಫಸ್ಟು ಕ್ರೂರ ಕೋಷ್ಠ ಅಂದರೆ ವಾತ ಇರುತ್ತೆ, ಮತ್ತು ಮೃದು ಕೋಷ್ಠ ಪಿತ್ತ ಪ್ರಿಡಾಮಿನೆನ್ಸ್ ಇರುತ್ತೆ, ಮಧ್ಯ ಕೋಷ್ಠ ಕಫ ಪ್ರಿಡಾಮಿನೆನ್ಸಿನ ಇರ್ಬೋದು ಅಥವಾ ಸಮೈರಪಿ ಅಂದಿದ್ದಾರೆ ಲಾಸ್ಟಲ್ಲಿ. ಮಧ್ಯಸ್ಯಾತೆ ಸಮೈರಪಿ ಅಂದರೆ ತ್ರಿದೋಷ ಪ್ರಿಡಾಮಿನೆನ್ಸ್ ಇದ್ರೂ ಕೂಡ ಮಧ್ಯಮ ಕೋಷ್ಟಕ್ಕೆ ಬರುತ್ತೆ. ಈಗ ಕ್ರೂರ ಕೋಷ್ಠ ಅಂದ್ರೇನು, ಮೃದು ಕೋಷ್ಠ ಅಂದ್ರೇನು, ಮಧ್ಯಮ ಕೋಷ್ಠ ಅಂದ್ರೇನು ಅಂತ ಅರ್ಥ ಆಗ್ತಿಲ್ಲ ಅಂದರೆ, ಕ್ರೂರ ಕೋಷ್ಠ ಅಂದರೆ ಸೆಕ್ರೀಷನ್ನು ಪೂರ್ ಇರುತ್ತೆ ಮತ್ತು ಅಬ್ಸಾರ್ಪ್ಷನ್ನು ಜಾಸ್ತಿ ಇರುತ್ತೆ. ಇವಾಗ ಯಾರಿಗಾದ್ರೂ ವಾತ ಪ್ರಿಡಾಮಿನೆನ್ಸಿ ಪರ್ಸನ್ ಇದ್ದರೆ ನೀವು ನೋಡಿರ್ಬೋದು, ಎಲ್ಲರಿಗೂ ಅವ್ರವ್ರ ಕ್ಲಾಸ್ಮೇಟ್ಸಲ್ಲಿ ಒಬ್ಬರು ಇರ್ಬೋದು, ಜಾಸ್ತಿ ತಿಂತಾರೆ ಆದರೆ ದಪ್ಪ ಆಗಲ್ಲ ಅಂತ ಇರ್ತಾರಲ್ವ, ಅವರು ಕ್ರೂರ ಕೋಷ್ಠ ಇರುತ್ತೆ ಅವ್ರಿಗೆ. ಮತ್ತು ಪಿತ್ತ ಅಂದರೆ ಓವರ್ ಸೆಕ್ರೇಟಿವ್ ಮತ್ತು ಪೂರ್ ಅಬ್ಸಾರ್ಪ್ಷನ್ ಇರುತ್ತೆ. ಲೈಕ್ ಸೆಕ್ರೀಷನ್ ಗ್ಯಾಸ್ಟ್ರಿಕ್ ಜ್ಯೂಸ್ಗಳು ಸೆಕ್ರೇಟ್ ಆಗ್ತಿರುತ್ತೆ, ಆದರೆ ಅಬ್ಸಾರ್ಪ್ಷನ್ ಮಾತ್ರ ಕಡಿಮೆ ಆಗ್ತಿರುತ್ತೆ, ಅದು ಮೃದು ಕೋಷ್ಠ. ಮಧ್ಯಮ ಕೋಷ್ಠದಲ್ಲಿ ನಾರ್ಮಲ್ ಆಗಿ ಸೆಕ್ರೀಷನ್ನು ಅಬ್ಸಾರ್ಪ್ಷನ್ ಎರಡು ಕರೆಕ್ಟಾಗಿ ಆಗ್ತಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಕೃತಿ ರಿಲೇಷನ್ ವಿತ್ ದೋಷನ ನೋಡೋಣ. ಹೇಗೆ ದೋಷ ಪ್ರಕೃತಿನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ಫಸ್ಟ್ ಬಂದ್ಬಿಟ್ಟು ಶ್ಲೋಕ ನೋಡೋಣ. ಶುಕ್ರಾಸ್ತವ ಸ್ಥೈರ್ಜನ್ಮಾರ್ದೋ ವಿಷೇನೇವ ವಿಷಕ್ರಿಮೆ ತೈಶ್ಚತಿಸ್ರ ಪ್ರಕೃತಯೋ ಹೀನ ಮಧ್ಯೋತ್ತಮ ಪೃಥಕ್ ಸಮಧಾತು ಸಮಸ್ತಾಸ್ತು ಶ್ರೇಷ್ಠ ನಿಂದ್ಯಾದ್ವಿದೋಷಜ ಅಂತ ಹೇಳ್ತಾರೆ. ಅಂದರೆ ಏನಪ್ಪ, ಶುಕ್ರಾರ್ಥವ ಸ್ಥೈರ್ಜನ್ಮಾರ್ದೋ, ಯಾವಾಗ ಶುಕ್ರ ಮತ್ತು ಆರ್ತವ ಕಂಬೈನ್ ಆಗುತ್ತೆ ಅಂದರೆ ಬಿಫೋರ್ ಬರ್ತ್ನೇ ದೋಷದಿಂದ ಪ್ರಕೃತಿ ಡಿಸೈಡ್ ಆಗುತ್ತೆ ಒಬ್ಬ ಪರ್ಸನ್ಗೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸಿಮಿಲಿನೂ ಕೊಡ್ತಾರೆ. ಸಿಮಿಲಿ ಏನು ಹೇಳುತ್ತಪ್ಪ ಅಂದರೆ ವಿಷೇನೇವ ವಿಷಕ್ರಿಮೆ ಅಂದರೆ ಯಾವ ಥರ ಒಂದು ಪಾಯ್ಸನಸ್ ಎನಿಮಲ್ಗೆ ಅದರ ಬರ್ತ್ ಟೈಮಲ್ಲೇ ವಿಷ ತುಂಬ್ಕೊಂಡಿರುತ್ತೆ, ಅದೇ ಥರ ನಮ್ಮ ಬಾಡಿಲಿ ಶುಕ್ರ ಮತ್ತು ಆರ್ತವ ಕಂಬೈನ್ ಆದರೆ ಪ್ರಕೃತಿ ಡಿಸೈಡ್ ಆಗುತ್ತೆ ದೋಷ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಗುಣಾಸ್ ಆಫ್ ತ್ರಿದೋಷ ನೋಡೋಣ. ತತ್ರ ವೃಕ್ಷೋ ಲಘು ಶೀತ ಕರ ಸೂಕ್ಷ್ಮಶ್ಚಲೋನಿಲ ಪಿತ್ತಂ ಸಸ್ನೇಹ ತೀಕ್ಷ್ಣೋಕ್ಷಂ ಲಘು ವಿಸ್ರಂ ಸರಂ ದ್ರವಂ ಸ್ನಿಗ್ಧ ಶೀತೋ ಗುರುರ್ಮಂದ ಶ್ಲಕ್ಷ್ಣ ಮೃತ್ಸ್ನ ಸ್ಥಿರ ಕಫಃ ಅಂತ ಹೇಳ್ತಾರೆ. ಫಸ್ಟು ಲೈನ್ ಬಂದ್ಬಿಟ್ಟು ವಾತ, ಸೆಕೆಂಡ್ ಲೈನ್ ಬಂದ್ಬಿಟ್ಟು ಪಿತ್ತ, ಥರ್ಡ್ ಲೈನ್ ಬಂದ್ಬಿಟ್ಟು ಕಫ. ಈಗ ವಾತದ ನೋಡೋಣ. ರೂಕ್ಷ ಅಂದರೆ ಡ್ರೈನೆಸ್, ಲಘು ಅಂದರೆ ಲೈಟ್, ಶೀತ ಅಂದರೆ ಕೋಲ್ಡ್, ಖರ ಅಂದರೆ ರಫ್, ಸೂಕ್ಷ್ಮ ಅಂದರೆ ಸಬ್ಸ್ಟಲ್ ಅಂದರೆ ಚಿಕ್ಕದಿರುತ್ತೆ, ಛಲ ಅಂದರೆ ಮೂವಿಂಗ್ ಇರುತ್ತೆ ವಾತ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಿತ್ತ ಬಂದ್ಬಿಟ್ಟು ಸಸ್ನೇಹ ಅಂದರೆ ಈಗ ಆಯಿಲಿನೆಸ್ ಜಾಸ್ತಿ ಇರುತ್ತೆ, ಮತ್ತು ತೀಕ್ಷ್ಣ ಅಂದರೆ ಶಾರ್ಪ್ ಇರುತ್ತೆ, ಉಷ್ಣ ಅಂದರೆ ಹಾಟ್ ಇರುತ್ತೆ, ಲಘು ಅಂದರೆ ಲೈಟ್ ಇರುತ್ತೆ, ವಿಸ್ರ ಅಂದರೆ ಫಾಲ್ ಸ್ಮೆಲ್ ಯಾವುದು ಪಿತ್ತ ಪ್ರಕೃತಿ ಪರ್ಸನ್ ಜಾಸ್ತಿ ಸ್ಮೆಲ್ ಬರ್ತಿರ್ತಾರೆ ಅದಕ್ಕೆ ವಿಸ್ರ ಅಂತಾರೆ, ಫಾಲ್ ಸ್ಮೆಲ್ ಅಂತ. ಸರಗುಣ ಅಂದರೆ ಫ್ಲೋಯಿಂಗ್ ಇರುತ್ತೆ ಪಿತ್ತ, ಮತ್ತು ದ್ರವಗುಣ ಅಂದರೆ ಲಿಕ್ವಿಡ್ ಇರುತ್ತೆ. ಈಗ ಕಫಗುಣ ನೋಡೋಣ. ಸ್ನಿಗ್ಧ ಅಂದರೆ ಗ್ರೀಸಿನೆಸ್ ಅಂದರೆ ಆಯಿಲಿನೆಸ್ ಇರುತ್ತೆ ಬಾಡಿಲಿ, ಶೀತಗುಣ ಅಂದರೆ ಕೋಲ್ಡ್ ಇರುತ್ತೆ, ಗುರು ಅಂದರೆ ಹೆವಿ ಇರುತ್ತೆ, ಮಂದ ಅಂದರೆ ಆಲ್ಮೋಸ್ಟ್ ಕಫ ಪ್ರಕೃತಿ ಇದ್ದವರೆಲ್ಲ ಮಂದ ಇರ್ತಾರೆ ಅಂದರೆ ಡಲ್ ಇರ್ತಾರೆ, ಮೃತ್ಸ್ನ ಸ್ಥಿರ ಕಫಃ ಅಂತಾರೆ. ಶ್ಲಕ್ಷ್ಣ ಅಂದರೆ ಫೈನ್ ಆಗಿರುತ್ತೆ, ಮೃತ್ಸ್ನ ಅಂದರೆ ಸ್ಟಿಕ್ಕಿ ನೇಚರ್ ತೋರಿಸುತ್ತೆ, ಮತ್ತು ಸ್ಥಿರ ಅಂದರೆ ಸ್ಟೇಬಲ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಹ್ಯಾಪನ್ಸ್ ವೆನ್ ದೋಷ ಗೆಟ್ ವಿಶೇಟೆಡ್. ದೋಷ ವಿಶೇಟ್ ಆದರೆ ಏನಾಗುತ್ತೆ ಅಂತ ನೆಕ್ಸ್ಟ್ ಕ್ವಶನ್ನು. ಅದರಲ್ಲಿ ಸಂಸರ್ಗ ಸನ್ನಿಪಾತಶ್ಚ ತದ್ವಿತ್ರಿ ಕ್ಷಯಕೋಪತಃ ಅಂತಾರೆ. ವಿಶೇಷನ್ ಮೇ ಬಿ ಎನಿಥಿಂಗ್ ಅಂದರೆ ಕ್ಷಯ ಆಗಲಿ ಪ್ರಕೋಪ ಆಗಲಿ, ವಿಶೇಟ್ ಅಂದರೆ ಇಂಬ್ಯಾಲೆನ್ಸ್ ಆಗೋದು ಅಂತ. ಅದಾದಾಗ ಎರಡು ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಒಂದು ಸಂಸರ್ಗ ಅಂತಾರೆ, ಇನ್ನೊಂದು ಸನ್ನಿಪಾತ ಅಂತಾರೆ. ಸಂಸರ್ಗ ಅಂತ ಯಾವಾಗ ಕರೀತಾರೆ ಅಂದರೆ ಎರಡು ದೋಷ ಯಾವಾಗ ವಿಶೇಟ್ ಆಗುತ್ತೆ, ಇಟ್ ಮೇ ಬಿ ಕ್ಷಯ ಆರ್ ಪ್ರಕೋಪ, ಅದಕ್ಕೆ ಸಂಸರ್ಗ ಅಂತಾರೆ. ಸನ್ನಿಪಾತ ಅಂದರೆ ತ್ರಿದೋಷ ವಿಶೇಟ್ ಆಗಬೇಕು, ಅವಾಗ ಸನ್ನಿಪಾತ ಅಂತ ಕರೀತಾರೆ. ದೆನ್ ದೋಷ ಮತ್ತು ರಸದ ರಿಲೇಷನ್ನ ಹೇಳ್ತಾರೆ. ತತ್ರಾದ್ಯಾಮಾರುತಂ ಗ್ನಂತಿ ತ್ರಯಸ್ತಿಕ್ತಾದಯ ಕಫಂ ಕಷಾಯ ತಿಕ್ತ ಮಧುರ ಪಿತ್ತಮನ್ನೇತು ಕುರುವತೆ ಅಂತ ಹೇಳ್ತಾರೆ. ಈ ಶ್ಲೋಕದಲ್ಲಿ ಈ ರಸ ಕನ್ಸ್ಯೂಮ್ ಮಾಡಿದರೆ ವಾತ ಜಾಸ್ತಿ ಆಗುತ್ತೆ ಅಂತಲ್ಲ, ವಾತ ಅಥವಾ ಪಿತ್ತ ಆಗಲಿ ಕಫ ಆಗಲಿ ಕಡಿಮೆ ಮಾಡೋಕ್ಕೆ ರಸಗಳನ್ನ ಇಂಡಿಕೇಟ್ ಮಾಡಿದ್ದಾರೆ. ಇವಾಗ ವಾತ ಜಾಸ್ತಿ ಇದ್ದರೆ ಬಾಡಿಲಿ ಮಧುರಾಮ್ಲ ಲವಣ, ಇದು ತತ್ರಾಧ್ಯ ಮಾರುತಂ ಆದಿ, ತತ್ರಾಧ್ಯ ಅಂದರೆ ಸ್ಟಾರ್ಟಿಂಗ್ ಬರೋ 3 ರಸ ಯಾವುದು, ಮಧುರಾಮ್ಲ ಲವಣ, ಅದು ಕೊಟ್ಟರೆ ವಾತ ಕಡಿಮೆ ಆಗುತ್ತೆ. ತ್ರಯಸ್ತಿಕ್ತಾದಯ ಕಫಂ ಅಂದರೆ ಲಾಸ್ಟ್ ಬರೋ 3,
ಅದನ್ನ ಕೊಟ್ಟರೆ ಕಫ ಕಡಿಮೆ ಆಗುತ್ತೆ. ಲಾಸ್ಟ್ ಬರೋದು 3 ಯಾವುದು? ಕಟು, ತಿಕ್ತ ಮತ್ತು ಕಷಾಯ. ನೆಕ್ಸ್ಟ್ ಬಂದುಬಿಟ್ಟು ಕಷಾಯ ತಿಕ್ತ ಮಧುರ ಪಿತ್ತ ಮಣ್ಣೇತು ಕುರುಗುತ್ತೆ. ಪಿತ್ತಕ್ಕೆ ಕಷಾಯ ತಿಕ್ತ ಮಧುರ ಕೊಟ್ಟರೆ ಪಿತ್ತ ದೋಷ ಕಡಿಮೆ ಆಗುತ್ತೆ. ದೆನ್ ಲಾಸ್ಟ್ ಬಂದುಬಿಟ್ಟು ಚಿಕಿತ್ಸಾ ಅಥವಾ ಥೆರಪೀಸ್ ಅಥವಾ ಅಲ್ಟಿಮೇಟ್ ಥೆರಪೀಸ್ ಅಂತಲೂ ಕರಿಬೋದು. ಏನು ಹೇಳ್ತಾರೆ ಅಂದರೆ ಶರೀರಜಾನಂ ದೋಷಾನಂ ಕ್ರಮೇಣ ಪರಮೌಷಧಂ ವಸ್ತಿ ವಿರೇಕವಮನಂ ತಥಾ ತೈಲಂ ಘೃತಂ ಮಧು ಅಂತ ಕರೀತಾರೆ. ಇಲ್ಲಿ ಶ್ಲೋಕದಲ್ಲಿ ಪರಮೌಷಧಂ ಅಂತ ದೇಹಕ್ಕೆ ಏನೇ ಆಗಲಿ ಲಾಸ್ಟಿಗೆ ಇದೇ ವಾತ ಪಿತ್ತ ಕಫ ವಿಷೇಟ್ ಆದರೆ ರೆಸ್ಪೆಕ್ಟಿವ್ಲಿ ಹೇಳಿದ್ದಾರೆ. ವಸ್ತಿ ವಿರೇಕ ವಮನ ಅಂತ ಇವು 3 ಕೊಡಬೇಕು ಅಂತ ಹೇಳ್ತಾರೆ. ಮತ್ತು ಮೆಡಿಕೇಶನು ಇಂಡಿಕೇಟ್ ಮಾಡಿದ್ದಾರೆ. ವಾತಕ್ಕೆ ವಸ್ತಿ ಕೊಡುವಾಗ ತೈಲ ಅಂದರೆ ಆಯಿಲಿನೆಸ್ ಇರೋದು ಜಾಸ್ತಿ ಕೊಟ್ಟರೆ ಜಲ್ದಿ ಕಡಿಮೆ ಆಗುತ್ತೆ. ಪಿತ್ತ ವಿರೇಚನ ಅಂದರೆ ಘೃತ ಕೊಟ್ಟರೆ ಪಿತ್ತ ಕಡಿಮೆ ಆಗುತ್ತೆ. ಕಫ ವಮನ ಅಂದರೆ ಮಧು ಕೊಟ್ಟರೆ ಕಫಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಇದಿಷ್ಟು ತ್ರಿದೋಷ ಸಿದ್ಧಾಂತ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಅಥವಾ ಏನೇ ಇಂಪ್ರೂವ್ಮೆಂಟ್ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದೆ ಬರೋ ವೀಡಿಯೋಸ್ ಎಲ್ಲ ನಿಮಗೆ ಬೇಗ ರೀಚ್ ಆಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಫಾರ್ ಮೈ ಡಿಸಿ ಕ್ಯಾಂಡ.